ನೀವೆಲ್ಲಿದ್ದೀರಾ ಅಂತ ಗೊತ್ತಾಗೋಷ್ಟರಲ್ಲಿ ಅಲ್ಲಿನ ಚಳಿ ನಿಮಗೆ ಹಿಂಸೆ ಕೊಡುತ್ತೆ. ಕೊನೆನೇ ಇಲ್ದಿರೋ ಭೂಮಿ, ಯಾವುದೇ ಸಿಟಿ ಇಲ್ಲ, ಸೌಂಡ್ ಇಲ್ಲ, ಬರೀ ಗಾಳಿ ಮಾತ್ರ. ಇದೇ ಮಂಗೋಲಿಯಾ. ಎಲ್ಲಿ ನೋಡಿದ್ರೂ ಓಪನ್ ಸ್ಟ್ರೆಚ್ ಆಫ್ ಲ್ಯಾಂಡ್ಸ್ ಇದೆ. ಕುದುರೆಗಳು ಫ್ರೀಯಾಗಿ ಓಡ್ತಿವೆ. ನೋಮ್ಯಾಡ್ಸ್ ಕೂಡ ಮೂವ್ ಮಾಡ್ತಿದ್ದಾರೆ. ರೋಡ್ ಇಲ್ಲ, ಬೌಂಡ್ರಿ ಇಲ್ಲ, ಗಂಟೆಗಟ್ಟಲೆ ನೀವು ನಡೀತೀರಾ. ಸೂರ್ಯನ ಶಾಖ, ಹಾಗೆ ಕಾನ್ಸ್ಟೆಂಟ್ ಗಾಳಿ. ಈ ಜಾಗ ನಿಮ್ಮನ್ನ ವೆಲ್ಕಮ್ ಮಾಡಲ್ಲ, ಟೆಸ್ಟ್ ಮಾಡುತ್ತೆ. ಒಂದು ರೈಡರ್ ಗ್ರೂಪ್ನ ಫಾಲೋ ಮಾಡ್ತೀರಾ ಸೈಲೆಂಟಾಗಿ. ಅವರಿಲ್ಲೇ ಹುಟ್ಟಿ ಬೆಳೆದಿರೋರು. ಅವ್ರನ್ನ ನೋಡಿ ಕ್ವಿಕ್ಕಾಗಿ ಕಲಿತೀರಾ. ಲೋ ಆ್ಯಂಡ್ ಸ್ಟಡಿಯಾಗಿ ಮೂವ್ ಆಗಬೇಕು, ಎನರ್ಜಿನ ಸೇವ್ ಮಾಡಬೇಕು. ಉಸಿರಾಟ ಕೂಡ ಕಷ್ಟ. ನಿಮ್ಮ ಪೇಸ್ನ ಈ ಜಾಗ ಡಿಸೈಡ್ ಮಾಡುತ್ತೆ, ನೀವಲ್ಲ. ಹಾಗೆ ಸೂರ್ಯ ಮುಳುಗಿದಾಗ ಎಲ್ಲ ಚೇಂಜ್ ಆಗುತ್ತೆ. ಟೆಂಪರೇಚರ್ ಬೀಳುತ್ತೆ, ಗಾಳಿ ಜೋರಾಗುತ್ತೆ, ಎಲ್ಲ ಕಡೆ ಡಾರ್ಕ್ನೆಸ್. ದೂರದಲ್ಲಿ ಒಂದು ಗ್ಲೋಯಿಂಗ್ ಟೆಂಟ್ ನೋಡಿ ಅದ್ರ ಕಡೆ ನಡ್ಕೊಂಡು ಹೋಗ್ತೀರಾ. ಯಾಕಂದರೆ ಇಲ್ಲಿ ರಾತ್ರಿ ಕಳೆಯೋದೇ ತುಂಬ ಕಷ್ಟ. ಒಳಗೆ ಫೈರ್ ಇದೆ. ಆ ಮೌನ ಸೇಫ್ ಅನ್ಸುತ್ತೆ. ನೀವೀಗ ಫೈಟ್ ಮಾಡ್ತಿಲ್ಲ, ಸರ್ವೈವ್ ಮಾಡ್ತಿದ್ದೀರಾ. ಆಗ ನಿಮ್ಗೆ ಅನ್ಸೋದು ಇದೊಂದು ಪ್ಲೇಸ್ ಅಷ್ಟೇ ಅಲ್ಲ, ಇದು ವೇ ಆಫ್ ಲೈಫ್ ಅಂತ.